ಹೋಗಿ ಫ್ರೆಶ್ ಅಪ್ ಆಗ್ಬಿಟ್ಟು ಬನ್ನಿ. ಫ್ರೆಶ್ ಆಗೇ ಇದ್ದೀನಲ್ಲ. ಕಮಲಿ ಅವರೇ ಹೋಗಿ ಆ ಕಡೆ ಅಲ್ಲ ಈ ಕಡೆ. ಯಾವ್ದು ಗುರು ತಲೆನೋವು? ಎಲ್ಲೆಲ್ಲೋ ತಿರ್ಗಾಡಿ ಈ ಮೇಷ್ಟ್ರ ಕೈಲಿ ಬಂದು ಸಿಗಾಕೊಂಡೆ. ಈ ಮೇಷ್ಟ್ರು ಸರಿಯಾಗಿದ್ರೆ ಬಿದ್ದು ಬಿದ್ದು ಪ್ರೀತಿ ಮಾಡ್ತಾರೆ, ಇಲ್ಲ ಅಂದ್ರೆ ಕೋಪ ಬಂದ್ರೆ ತಡ್ಕೊಳಕ್ಕಾಗಲ್ಲ. ಕೋಪ ಇದ್ರು ಕೂಡ ನನ್ಗೋಸ್ಕರ ಹಾಸಿಗೆ ಸೆಟ್ ಮಾಡ್ತಿದ್ದಾನಲ್ಲ, ಜೆಂಟಲ್ ಮ್ಯಾನ್ ಗುರು ಇವನು. ಲೇ ಕಮ್ಲಿ, ಅದೃಷ್ಟವಂತ ಕಣೆ ನೀನು. ಇಂಥ ಹುಡುಗನ್ ಪ್ರೀತಿ ಪಡೆದಿದ್ಯಾ. ನಂಗೂ ಇಂಥ ಪ್ರೀತಿ ಬೇಕು ಅನ್ನಿಸ್ತಾ ಇದೆ. ಆದ್ರೆ ನೀನ್ ಅಲ್ಲಿದ್ಯಾ, ನಾನು ಎಲ್ಲಿದ್ದೀನಿ? ಬನ್ನಿ ಕಮಲಿ ಅವರು, ಮಲ್ಕೊಳ್ಳಿ. ಈಗೇನು ಮಾತಾಡೋದು ಬೇಡ. ಕೂಗದಲ್ಲಿ ನಾನೇನಾದರೂ ಮಾತಾಡಿದ್ರೆ ನಿಮಗೂ ಬೇಜಾರು, ನನಗೂ ಬೇಜಾರು. ಮಲ್ಕೊಳ್ಳಿ, ಬೆಳಗ್ಗೆ ಮಾತಾಡೋಣ. ಗುಡ್ ನೈಟ್. ನಿಮ್ ಕಮ್ಲಿ ಏನು? ನಿಮ್ಗೆ ಕಮ್ಲಿ ಅಂದ್ರೆ ಅಂದ್ರೆ ನಾನಂದ್ರೆ ಅಷ್ಟೊಂದು ಇಷ್ಟನಾ ಮೇಷ್ಟ್ರೆ? ನನಗೆ ಕಮಲಿ ಅವರ ಪ್ರಾಣ. ಈಗ ಮಲ್ಕೊಳ್ಳಿ, ಬೆಳಗ್ಗೆ ಮಾತಾಡೋಣ. ಗುಡ್ ನೈಟ್. ನೀನ್ ಋಷಿ ಹಿಂದೆ ಬಿದ್ದಿರ್ಬೋದು, ಬಟ್ ಅವನು ಲವ್ ಮಾಡ್ತಿರೋದು ಕಮಲಿನೇ ಹೊರತು ಅಂಬಿನಲ್ಲ. ನನಗೆ ಕಮಲಿ ಅವರ ಪ್ರಾಣ. ಇಷ್ಟೊಂದು ಸ್ವಾರ್ಥಿ ಆಗ್ಬೇಡ ಅಂಬಿ. ಮೇಷ್ಟ್ರು ಮತ್ತೆ ಕಮ್ಲಿನೇ ಒಂದಾಗ್ಬೇಕು, ಅದೇ ಸರಿ, ಅದೇ ನ್ಯಾಯ. ಮೇಷ್ಟ್ರಿಗೆ ಅನ್ಯಾಯ ಆಗ್ಬಾರ್ದು. ಗುಡ್ ಮಾರ್ನಿಂಗ್. ಕಾಫಿ ತಗೊಂಡ್ ಬರ್ತೀನಿ. ಲೇಟಾಗಿ ಮಲ್ಕೊಂಡೇನು ರಿಷಿ? ಇಷ್ಟೊತ್ತವರೆಗೂ ಮಲಗಿದ್ದೆ?
ಹಾಂ ಅದು ಏನದು ಏನಾಯ್ತು? ಏನಿಲ್ಲಮ್ಮ. ಹೌದು, ಲೇಟಾಗೇ ಮಲ್ಕೊಂಡ. ನಿನ್ನೆ ರಾತ್ರಿ ನೀನು ಮನೆಗೆ ಬಂದಾಗ ನಾನು ನಿನ್ನ ಮೇಲೆ ರೇಗ್ಬಿಟ್ಟೆ. ಐ ಆಮ್ ಸಾರಿ ರಿಷಿ. ಅಯ್ಯೋ ಪರವಾಗಿಲ್ಲಮ್ಮ. ನಿನ್ನ ಹತ್ರ ಸಾರಿ ಕೇಳೋಣ ಅಂತ ನಿನ್ನ ರೂಮ್ ಹತ್ರ ಬಂದಿದ್ದೆ. ಆಮೇಲೆ ನಿನ್ನನ್ನು ಡಿಸ್ಟರ್ಬ್ ಮಾಡೋದು ಬೇಡ ಅಂತ ಅನಿಸಿ ವಾಪಸ್ ಹೊರಟೋದೆ. ಹೌದು ರಮೇಶ್, ಅಷ್ಟೊತ್ತಲ್ಲಿ ನೀವೆಲ್ಲಿಗೆ ಹೋಗಿದ್ರಿ? ನಾನಮ್ಮ ಒಂದು ಹೊಗೆ. ಏನು? ಅಯ್ಯೋ ಹೋಗೆ ಅಷ್ಟೊತ್ತಲ್ಲಿ ನಾನೆಲ್ಲ ಹೋಗ್ಲಿ, ಅಲ್ಲ ರೂಮಲ್ಲೇ ವಾಶ್ರೂಮಲ್ಲಿದ್ದೆ. ಕದ್ದು ಮುಚ್ಚಿ ಹೊರಗಡೆ ಏನೋ ತಿಂದಿರ್ತೀರ, ಅದಕ್ಕೆ ಹೊಟ್ಟೆ ಕೆಟ್ಟಿರತ್ತೆ. ರಿಷಿ, ನೀನ್ ಯಾರನ್ನ ಹುಡುಕ್ತಿದ್ಯಾ? ಕಮ್ಲಿ ಅವ್ರನ್ನ. ಕಮಲಿನ? ಇನ್ನು ನಿದ್ದೆ ಕಳ್ದಿಲ್ವಾ ನಿನ್ಗೆ? ಅಲ್ಲಮ್ಮ, ನಿನ್ನೆ ರಾತ್ರಿ ನಾನು ಕಮ್ಲಿ ಅವ್ರನ್ನ ಮನೆ ಕರ್ಕೊಂಬಂದಿದ್ದೆ. ನೀವಿನ್ನೂ ನೋಡಿಲ್ವಾ? ಅಪ್ಪ, ಅಯ್ಯೋ ಅವಳು ಸಾರಿ ಕೇಳೋ ಮೂಡಲ್ಲಿ ಇರುವಾಗ ಇದನ್ನ ಯಾಕೋ ತೆಗೆದೆ. ಕರ್ಮ ಕರ್ಮ. ನೀವೆಲ್ಲಿ ಹೋಗ್ತಿದ್ದೀರಾ? ಕೂತ್ಕೊಳ್ಳಿ. ನನಗ್ ಗೊತ್ತಿಲ್ದ ಅವಳನ್ನ ಮನೆಗೆ ಕರ್ಕೊಂಡ್ ಬಂದ್ಯಾ? ಅವಳು ಯಾಕೋ ಇಲ್ಲಿಗೆ ಬಂದ್ಲು? ಅಮ್ಮ, ಅದನ್ನೆಲ್ಲ ನಾನು ಆಮೇಲೆ ಹೇಳ್ತೀನಿ. ಮೊದಲು ನಾನು ಹೋಗಿ ಕಮ್ಲಿ ಅವ್ರನ್ನ ಕರ್ಕೊಬರ್ತೀನಿ. ಅಯ್ಯೋ ನನಗೂ ಇದಕ್ಕೂ ಸಂಬಂಧ ಇಲ್ಲ. ಪ್ಲೀಸ್ ತರ ನೀನು ನನ್ನ ಹಾಗೆ ನೋಡ್ಬೇಡ. ನಿನ್ನ ಎದ್ರಕೊಂಡಲ್ವ? ಅಜಯ್, ನಿನ್ ನೋಡ್ ನಾನು ಎದ್ಕೋಬೇಕು. ನಿಂದೊಳ್ಳೆ ಕತೆ ಬೆಳಗ್ಗೆನೆ ಏನ್ ಹುಡುಕ್ತಾ ಇದ್ಯಾ? ಆವು ಚಳ ಏನಾರ ಬತ್ತಾ? ಅವು ಚಳ ಅಂದ್ರೆ ನನ್ ಮಗ್ನೆ ಅವಾಗ ಎಬ್ರು ಸಿದ್ದಕ್ಕೆ ಎದಳ್ಲಿಲ್ಲ. ಈಗ ಆಗು ಚೋಳ ಕೃಷ್ಣ ಕೆತ್ ಕೂತ್ಕೊಂಡ್ಬಿಟ್ಟ. ಅಜಯ್, ನೀನೇನ್ ಹುಡುಕ್ತಾ ಇದ್ಯಾ ಅದನ್ನ ಹೇಳು. ಅಂಬಿ ಕಣ. ನಿಂದೊಳ್ಳೆ ಕತೆ ಆಯ್ತು. ಅಂಬಿ ಏನು ನಾಯಿ ಮರಿನ ಬೆಕ್ಕ ಹಂಗ್ ಮೂಲೆ ಹುಡ್ಕಕ್ಕೆ? ಅಯ್ಯೋ, ಅವುಗಳಾದ್ರೂ ಪರವಾಗಿಲ್ಲ. ಹಾಲು ಬಿಸ್ಕೆಟ್ ತೋರಿಸಿ ಮಿಯಾ ಮಿಯಾ ಕುರು ಅಂದ್ರೆ ಬರ್ತವೆ. ಆದ್ರೆ ಇವಳನ್ನ ನಾವೇ ಹುಡ್ಕೊಂಡು ಹೋಗಿ ಹೇಳ್ಕೊಂಡ್ ಬರ್ಬೇಕು. ಸುಮ್ನಿರಜೆ. ಅಂಬೆ, ಏ ಅಂಬೆ. ಏಯ್, ನಾನು ಬೆಳಿಗ್ಗೆ ಅಂತ ಅಂಬಿ ಅಂತ ಕೂಗ್ತಾನೆ ಇದ್ದೀನಿ. ಅವಳೆಲ್ಲೂ ಕಾಣ್ತಾ ಇಲ್ಲ. ಲೇ ಚಮಟೆ, ಹೋಗಿ ಗೀತೆ ನೋಡ್ಕಬ. ಹೋಗೋ. ಹೋಗೋ. ಅಯ್ಯ ಅಳ ಅಲ್ಲೂ ಇಲ್ಲ. ಇಲ್ಲ. ಓ ಅಜ್ಜೆ, ನೋಡ್ಕೊಳಕ್ ಆಗಲ್ಲ ಅವಳ ನೆಟ್ಟಿಗೆ. ಎಲ್ಲಿ ಕಳ್ಸಿದ್ಯಾ? ಏಯ್, ಈ ಮನೇಲಿ ನಿಮ್ ಜೊತೆ ನಾನು ಇದ್ದೀನಿ. ಮುಚ್ಚಿಗೆ ಹೇಳ್ತಾ ಇದ್ದೀರಲ್ಲ, ನೀವಿಬ್ರೇ ನನ್ ತೊನ ಕಾಯ್ತಿದ್ದೀರಾ? ಹೋಗ್ ಹುಡ್ಕಾದೆ. ನನ್ಗೆ ಹೇಳ್ತಾರೆ ಅಲ್ಲ. ಅಂಬೆ, ಕಮ್ಲಿ ಅವರೇ, ಕಮ್ಲಿ ಅವರೇ. ರಿಷಿ, ಅದಕ್ಕೆ ಕಮ್ಲಿ ಅವ್ರನ್ನ ನೋಡಿದ್ರಾ? ನೆನೆ ನೀನೇ ಹೋಗ್ಬಿಟ್ಟು ಬಂದಿಯಲ್ಲೋ? ಅರೆ ಮತ್ತೆ ಬಂದ್ರು ಕಮ್ಲಿ ಅವರು. ಹೌದಾ? ಸರಿ ಬಿಡಿ, ನಾನೇ ನೋಡ್ತೀನಿ. ಕಾಫಿ ತಗೋ. ಬೇಡ ಅದಕ್ಕೆ ನನಗೆ. ಇವರಿಬ್ರು ಏನ್ ಬೆಳಗ್ಗೆ ಕಣ್ಣ ಮುಚ್ಚಲ್ಲ ಆಟ ಆಡ್ತೀಯಾರಾ? ರಿಷಿ, ಅಜಯ್, ಕಾಫಿ. ಶಂಭು, ನೀನ್ ಯಾಕಪ್ಪ ಈ ಕೆಲಸ ಎಲ್ಲ ಮಾಡಕ್ ಹೋಗ್ತೀಯಾ? ಅಯ್ಯೋ ಪರವಾಗಿಲ್ಲ ಅಜ್ಜಿ, ನಿಂಗೇನು ಅವಸರದ ಕ್ಯಾಮೆ ಅಂತ ಊರಿಗೆ ಹೋಗೋಳೆ.
ಕೆಲ್ಸದವ್ರು ಕೊಡೋ ಕಾಪಿಗೂ ನಾನು ಕೊಡೋ ಕಾಪಿಗೂ ಸ್ಯಾನೆ ವ್ಯತ್ಯಾಸ ಐತೆ. ಕುಡ್ದು ನೋಡ್ಬಿಟ್ಟು ಹೇಳಿ. ಚೆನ್ನಾಗೇ ಮಾಡಿದ್ಯಾ. ಎಲ್ಲಿ ಶಂಭು? ಕಮ್ಲಿಯಲ್ಲಿ ಕಾಫಿ ಕುಡಿ. ಶಂಭು, ಏನ್ ಹಾಗೆ ನೋಡ್ತಾ ಇದೀಯಾ? ಕಮಲಿ ಎಲ್ಲಿ? ಅದನ್ನೇ ನಾನು ನಿಮ್ಮ ತವ ಕೇಳುಮ ಅಂತ ಬಂದೆ ಅಜ್ಜಯ್ಯ. ಕಮಲಿ ನಿನ್ನೆ ರಾತ್ರಿಯಿಂದ ಕಾಣಿಸ್ತಿಲ್ಲ. ಏನೋ ಏನ್ ಹೇಳ್ತಿದ್ಯಾ ಶಂಭು? ರಾತ್ರಿಯಿಂದ ಕಮ್ಲಿ ಕಾಣಿಸ್ತಾ ಇಲ್ವಾ? ಹೂನಜ್ಜಿ, ಅನಿಕನ್ ಕೇಳಿದ್ದಕ್ಕೆ ಅವಳು ರಿಷಿ ಸರ್ ಜೊತೆ ಹೋಗೋಳೆ ಅಂದ್ಲು. ರಿಷಿ ಜೊತೆನಾ? ರಿಷಿ ಹಾಗೆಲ್ಲ ಹೇಳ್ದೆ ಕೇಳ್ದೆ ಕರ್ಕೊಂಡು ಹೋಗಲ್ವಲ್ಲ? ನೋಡ್ದ್ಯಾ ಬೇಬಿ ಮುದ್ಕೊಂಡು? ಆಹಾ, ಲಾಜಿಕ್ ಹಾಕಿ ಪಾಯಿಂಟ್ಗಳನ್ನ ಯೋಚನೆ ಮಾಡ್ತಿದ್ದಾನೆ. ಹೇಳ್ದೆ ಕೇಳ್ದೆ ಎಲ್ಲೂ ಕರ್ಕೊಂಡು ಹೋಗಲ್ವಂತೆ. ಅಯ್ಯೋ, ನಾವು ಸಿಕ್ಕಾಕೋತೀವಲ್ಲ ಬೇಬಿ. ಅನ್ಪೂರ್ಣ, ಮೊದಲು ರಿಷಿಗೆ ಫೋನ್ ಮಾಡು. ಕಮಲಿ ಅವ್ರು ಎಲ್ಲೋದ್ರು? ಎಲ್ಲೂ ಕಾಣ್ತಿಲ್ವಲ್ಲ? ಅಜ್ಜಿ, ಹಲೋ ಅಜ್ಜಿ. ಹಾ ರಿಷಿ, ಕಮಲಿ ನಿಮ್ಮನೇಲಿ ಏನಾದ್ರು ಇದ್ದಾಳ? ರಾತ್ರಿಯಿಂದ ಅವಳ ಮನೇಲಿ ಇಲ್ವಂತೆ. ನನಗಾಕೋ ತುಂಬಾ ಭಯ ಆಗ್ತಿದೆ. ಅವಳು ಅಲ್ಲೇ ಇದ್ದಾಳಲ್ವಾ? ಅಜ್ಜಿ, ಅದು ಕಮಲಿ ಅವರು ಇಲ್ಲೂ ಇಲ್ಲ. ಅನಿಕನ್ ಜೊತೆ ಜಗಳ ಮಾಡಿಕೊಂಡು ನಿನ್ನೆ ನೈಟು ರೋಡಲ್ಲಿ ಸಿಕ್ಕಿದ್ರು. ಆದರೆ ಈಗ ಎಲ್ಲೋ ಹೋದ್ರು ಅಂತ ಗೊತ್ತಿಲ್ಲ ಅಜ್ಜಿ. ಅನ್ಪೂರ್ಣ, ಏನಾಯ್ತು? ಕಮಲಿ ಅಲ್ಲೂ ಇಲ್ವಂತೆ. ಹತ್ರ ಸುಳ್ಳು ಹೇಳಿದ್ದು ಅಲ್ಲದೆ ನಿಜನ ಮುಚ್ಚಿಟ್ಟಿದ್ದೀರಾ ರಮೇಶ್? ನೀವು ಸ್ವಲ್ಪನಾದ್ರೂ ವಯಸ್ಸಿಗೆ ತಕ್ಕ ಹಾಗೆ ನಡ್ಕೋತಿದ್ದೀರಾ ನೀವು? ಅಲ್ಲ ತಾರಾ, ಅದು ಆಕ್ಚುಲಿ ಮಾತಾಡ್ಬೇಡಿ ನೀವು. ರಾತ್ರಿ ಅವಳು ರಸ್ತೆಯಲ್ಲಿ ಸಿಕ್ಕಿದಾಳೆ ಅಂತಂದ್ರೆ ಕರ್ಕೊಂಡು ಹೋಗಿ ಅವಳ ಮನೆಗೆ ಬಿಡ್ಬೇಕಿತ್ತು, ಅಥವಾ ನನಗಾದ್ರೂ ಹೇಳ್ಬೇಕಾಗಿತ್ತು. ಅದನ್ನ ಬಿಟ್ಟು ನಮ್ಮನೆ ಕರ್ಕೊಂಡು ಬಂದಿದ್ದೀರಾ. ಮೊದ್ಲೇ ತಲೆ ಕೆಟ್ಟಂಗೆ ಆಡ್ತಾಳ ಅವಳು. ಎಲ್ಲಿ ಹೋಗಿದ್ದಾಳೋ ಏನೋ. ಈಗ ಎಲ್ಲಿಂದ ಹುಡುಕ್ತೀರಾ ನೀವು? ನೋಡಿದ್ಯಾ, ನಾನು ನಿನಗೆ ಎಷ್ಟು ಸರಿ ಹೇಳಲಿಲ್ಲ ಅವಳ ವಿಷಯದಲ್ಲಿ ಹುಷಾರಾಗಿರು ಅಂತ. ಈಗ ನೋಡು, ಎಲ್ಲ ನಿನ್ ತಲೆ ಕಟ್ ಹೋದ್ಲು. ಅಮ್ಮ, ಕಮಲಿ ಅವರು ಬೇಕು ಅಂತ ಇದೆಲ್ಲ ಮಾಡಿಲ್ಲ. ನಾನು ಹೋಗಿ ಕಮಲಿ ಅವ್ರನ್ನ ಹುಡ್ಕೊಂಡ್ ಬರ್ತೀನಿ. ಈಗಲೂ ನನ್ನ ಮಾತನ್ನ ಕೇಳ್ಬೇಕು ಅಂತ ನಿನಗೆ ಅನ್ನಿಸ್ತಾ ಇಲ್ಲ ಅಲ್ವಾ? ಎಲ್ಲಿಂದ ಹುಡುಕ್ತೀಯ ಅವಳನ್ನ? ರಾತ್ರಿ ಎಷ್ಟೊತ್ತಲ್ಲಿ ಹೋದ್ಲೋ ಏನೋ. ಅವಳಿಗೇನಾದ್ರೂ ಹೆಚ್ಚು ಕಡಿಮೆ ಆಗಿದ್ರೆ ಆಗ ಯಾರು ಹೊಣೆ? ಕಮಲಿ ಅವ್ರಿಗೆ ಏನೂ ಆಗಿರಲ್ಲ. ಇದಕ್ಕೆಲ್ಲ ಕಾರಣ ಅನಿಕಾ. ಅವಳ ಜೊತೆ ಜಗಳ ಮಾಡ್ಕೊಂಡೆ ಕಮಲಿ ಅವರು ಮನೆಯಿಂದ ಹೊರಗಡೆ ಬಂದಿರೋದು. ನಾನು ಹೋಗಿ ಅನಿಕನ್ ವಿಚಾರಿಸ್ತೀನಿ, ಆಗ ನಿಜ ಏನು ಅಂತ ಗೊತ್ತಾಗತ್ತೆ. ಯಾರೋ ಮೂರನೇ ಅವಳಿಗೋಸ್ಕರ ನನ್ನ ಮೇಲೆ ಕೂಗಾಡ್ ಹೋಗ್ತಿದ್ದಾನೆ. ಪ್ಲೀಸ್ ಈಗಲಾದ್ರೂ ಅರ್ಥ ಮಾಡ್ಕೊ. ಕಮಲಿ ಯಾರೋ ಮೂರನೇವಳಲ್ಲ, ನಾಳೆ ಈ ಮನೆ ಸೊಸೆ ಆಗೋಳು. ವಿಲ್ ಯು ಪ್ಲೀಸ್ ಶಟ್ ಅಪ್?
ಕಮಲಿಲ್ಲ ರಿಷಿ ಮನೆಗೆ ಕರ್ಕೊಂಡು ಹೋದ ಅಂತ ಶಂಭು ಹತ್ರ ಯಾಕೆ ಹೇಳಿದ್ರಿ? ಅಯ್ಯೋ ದೇವ್ರೆ, ಇಲ್ಲೆಲ್ಲೂ ಇಲ್ಲ ಅಂತಂದ್ರೆ ಇನ್ನೆಲ್ಲಿರ್ತಾಳೆ ಅನ್ಕೋಣ? ಏನೋ ಒಬ್ಬ ಗೆಸ್ಟ್ ಅಷ್ಟೇ. ಕಾಮಿನಿ, ನಾಟಕ ಆಡ್ಬೇಡ. ಕಮಲಿಯಲ್ಲಿ ಅಣ್ಣಯ್ಯ, ಸುಮ್ನೆ ಯಾಕೆ ಜೋರಾಗಿ ಮಾತಾಡಿ ಸ್ಟ್ರೈನ್ ಮಾಡ್ಕೋತೀಯಾ? ನಿಜವಾಗ್ಲೂ ನನಗೇನು ಗೊತ್ತಿಲ್ಲ. ನಿನ್ನೆ ನಿಮ್ ತಾವ ನಾನು ಬಂದು ಕೇಳಿದಾಗ ನನ್ನ ದಬಾಯಿಸ್ಬಿಟ್ಟು ಕಳ್ಸಿದ್ರಿ ತಾನೆ? ಈಗೇನಾಗೈತೆ ನಿಮ್ಮಿಬ್ರಿಗೂ? ಏಯ್, ನೀನ್ ಯಾವಾಗ್ಲೂ ಬಂದೆ? ನಾನ್ ನಿನ್ನ ಹತ್ರ ಏನು ಹೇಳಿಲ್ಲ. ಅಜ್ಜಿ, ಇವಳು ಸುಳ್ಳು ಹೇಳ್ತಾವಳೆ. ಅವಳು ಸುಳ್ಳು ಹೇಳ್ತಿದ್ದಾಳೆ ಅಂತ ನನಗೆ ಗೊತ್ತು ಶಂಭು. ರಿಷಿ ಆಗ್ಲೇ ನನ್ನ ಹತ್ರ ಎಲ್ಲ ಹೇಳಿದಾನೆ. ಅನಿಕಾ, ಕಮಲಿ ನಿನ್ನ ಹತ್ರ ಜಗಳ ಆಡ್ಕೊಂಡು ಮನೆ ಬಿಟ್ಟು ಹೋಗಿರೋದು ಸುಳ್ಳ? ಜಗಳನ? ನನ್ನ ಹತ್ರ ಏನ್ ಜಗಳ ಅಜ್ಜಿ? ರಿಷಿ ಅದೇನನ್ನೋ ಏನೋ ನೀವ್ ಹೀಗ ಅರ್ಥ ಮಾಡ್ಕೊಂಡಿದ್ದೀರಾ. ಅಷ್ಟಕ್ಕೂ ಅವನಿಗೆ ಹೇಗೆ ಗೊತ್ತಾಯ್ತಂತೆ? ಯಾಕಂದ್ರೆ ಕಮಲಿ ರಿಷಿಗೆ ರಾತ್ರಿ ಸಿಕ್ಕಿದ್ಲಂತೆ. ಇಲ್ಲಿಂದ ಹೋದವಳು ರಿಷಿ ಜೊತೆ ಅವನ್ ಮನೆಗೆ ಹೋಗಿದ್ದಾಳೆ. ಬೆಳಿಗ್ಗಾಗಿದ್ರೆ ಅವಳು ಅಲ್ಲಿಲ್ವಂತೆ. ಏನಿದ್ರ ಅರ್ಥ? ಅಜ್ಜಿ, ನಿಮ್ ಬಾಯಿಂದನೇ ನಿಜ ಬಂತಲ್ಲ. ಅವಳು ಅವ್ರ ಮನೆಯಲ್ಲಿ ಕಾಣ್ತಿಲ್ಲ ಅಂದ್ರೆ ನಾವಿಬ್ರು ಇಲ್ಲಿ ಕ್ರಿಮಿನಲ್ಸ್ ತರ ನಿಂತ್ಕೋಬೇಕಾ? ದಿಸ್ ಇಸ್ ಜಸ್ಟ್ ರಿಡಿಕ್ಯುಲಸ್ ಅಜ್ಜಿ. ಇದಕ್ಕೂ ನಮಗೂ ಯಾವುದೇ ಸಂಬಂಧ ಇಲ್ಲ. ಅಲ್ಲ ಅಜ್ಜಿ, ನೀವೇ ನೋಡಿದ್ರಲ್ಲ ಕಮಲಿ ವಾಪಸ್ ಬಂದಾಗಿಂದ ನಾನು ಅವ್ರ ಜೊತೆ ಎಷ್ಟು ಚೆನ್ನಾಗಿದ್ದೀನಿ ಅಂತ. ಅಂತದ್ರಲ್ಲಿ ನೀವ್ ನನ್ ಮೇಲೆ ಅನುಮಾನ ಪಡ್ತಿದ್ದೀರಲ್ಲ. ನಿನ್ ಮೇಲೆ ಅಲ್ದೆ ಇನ್ಯಾರ ಮೇಲೆ ಅನುಮಾನ ಪಡ್ಬೇಕನಿಕಾ? ಕಮಲಿ ಅವರು ನಮ್ಮನೇಲಿ ನಿಜ, ಆದ್ರೆ ಇಲ್ಲಿಂದ ಹೊರಗಡೆ ಬರೋದಕ್ಕೆ ಕಾರಣ ನೀನು ಅಂತ ಅವರೇ ನನಗೆ ಹೇಳಿದ್ದಾರೆ. ನಿಜ ಹೇಳು ಅನಿಕಾ. ಅಯ್ಯೋ ಯೋ 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 ರಿಷಿ, ಏನಪ್ಪ ಇದು? ಪಾಪ ಅನ್ಕೊಂಡನಿಗೇನೋ ವಯಸ್ಸಾಯ್ತು, ಮೊಮ್ಮಗಳು ಅನ್ನೋ ಎಮೋಷನ್ ಅಲ್ಲಿ ಲೆಕ್ಕಾಚಾರ ಇಲ್ಲದೆ ಮಾತಾಡ್ತಿದ್ದಾಳೆ. ನೀನು ಕಾಲೇಜ್ ಲೆಕ್ಚರರ್ ರಿಷಿ, ನೀನು ತಲೆಗುಣ ಇದ್ದ ಮಾತಾಡ್ತಿದ್ಯಲ್ಲಪ್ಪ. ನಾನು ನಿಮ್ಮ ಹತ್ರ ಮಾತಾಡ್ದನ? ಅಲ್ಲ, ನೀವು ಪ್ರತಿ ಸಲ ಇವಳನ್ನ ವಹಿಸ್ಕೊಂಡು ಮಾತಾಡ್ದಾಗ್ಲೂ ನನಗೆ ಇವಳ ಮೇಲಿರೋ ಅನುಮಾನ ಜಾಸ್ತಿ ಆಗ್ತಿದೆ. ಅನಿಕಾ, ನಿಜ ಹೇಳು. Oh my God, Rishi! I really don't understand the logic here. ಅವಳ ಬಗ್ಗೆ ನೀವೆಲ್ಲರೂ ನನ್ನನ್ನು ಯಾಕೆ ಕೇಳ್ತಿದ್ದೀರಾ? ನಿಜ ಹೇಳು ಅನಿಕಾ. ಕಮಲಿ ಅವರು ನನ್ನ ಹತ್ರ ಕ್ಲೋಸ್ ಆಗಿದ್ದಾರೆ ಅನ್ನೋ ಕಾರಣಕ್ಕೆ ನೀವಿಬ್ರು ಸೇರ್ಕೊಂಡು ಅವ್ರನ್ನ ರಾತ್ರೋರಾತ್ರಿ ಮನೆ ಬಿಡೋ ಹಾಗೆ ಮಾಡಿದಿರಲ್ಲ. ಸ್ವಲ್ಪನಾದ್ರೂ ಮನುಷ್ಯತ್ವ ಇದೆಯಾ? ಪಾಪ ಕಮಲಿ ಸರ್, ಅವಳನ್ನ ಇವರಿಬ್ರು ಸಾನೆ ಗೋಳೈಕೊಂಡವ್ರೆ. ಅವಳು ವಾಪಸ್ ಬಂದ್ಮ್ಯಾಕೆ ಇವರಿಬ್ರು ಸರಿ ಹೋಗ್ತಾರೆ ಅನ್ಕಂಡೆ, ಆದ್ರೆ ಇಲ್ಲ ಸರ್, ಹಂಗೆ ಅವ್ರೆ. ರಿಷಿ, ಕಮಲಿ ನನಗೆ ಏನೇನು ಹೇಳಿದಳೋ ಅದು ನನಗೆ ಗೊತ್ತಿಲ್ಲ. ಬಟ್ ಅವಳಿಗೆ ಬುದ್ಧಿ ನೆಟ್ಟಿಗಿಲ್ಲ ಅಂತ ನೀವೆಲ್ಲರೂ ಫಸ್ಟ್ ಅರ್ಥ ಮಾಡ್ಕೊಳ್ಳಿ. ನಾನು ಕಮಲಿ ಜೊತೆ ಜಗಳನೂ ಆಡಿಲ್ಲ, ಅವಳನ್ನ ಮನೆಯಿಂದ ಆಚೆನೂ ಕಳಿಸಿಲ್ಲ. ನಿನ್ ಮಾತಿನ ಅರ್ಥ ಏನು? ಕಮಲಿ ಅವ್ರಿಗೆ ಬುದ್ಧಿ ಸರಿ ಇಲ್ಲದೆ ನಮ್ಮ ಹತ್ರ ಸುಳ್ಳು ಹೇಳಿದ್ದಾರೆ ಅಂತನಾ? ಅಲ್ಲ, ಬೆಳಿಗ್ಗೆಯಿಂದ ಇದ್ದಕ್ಕಿದ್ದಾಗೆ ಮನೇಲಿ ಕಾಣಿಸ್ತಿಲ್ಲ ಅಂತ ಹೇಳಿದ್ರೆ ನೀವಿಬ್ರು ಸೇರ್ಕೊಂಡು ಎಷ್ಟು ಟಾರ್ಚರ್ ಕೊಟ್ಟಿರ್ಬೇಡ ಅವ್ರಿಗೆ. ರಿಷಿ, ವಿಷಯ ಗೊತ್ತಿಲ್ಲದೆ ಏನೇನೋ ಮಾತಾಡ್ತಿದ್ಯಾ. ಇದನ್ನೆಲ್ಲ ಸಹಿಸ್ಕೊಂಡಿರೋಕ್ಕಾಗಲ್ಲ. ಬೇಬಿ ಪ್ಲೀಸ್, ಬೇಬಿ ಕಾಮ್ ಡೌನ್, ಕಾಮ್ ಡೌನ್. ಏನ್ ಸಹಿಸ್ಕೊಂಡಿದ್ಯಾ ಅನಿಕಾ? ಏನಿಲ್ಲ ರಿಷಿ, ಏನೂ ಇಲ್ಲ. ಇರಿ ಅನಿಕಾ, ನೀನ್ ಹೇಳು, ಏನದು? ಕಮ್ ಆನ್, ಟೆಲ್ ಮೀ. ಅನಿಕಾ, ಹೇಳು ಅಂದೆ. ಕಮಲಿ ಎಲ್ಲಿದಳೋ ನಂಗೆ ಗೊತ್ತಿಲ್ಲ ಅಷ್ಟೇ. ಕಮಲಿ ಅವ್ರು ಸಿಗದೆ ಅವ್ರಿಗೇನಾದ್ರು ಹೆಚ್ಚು ಕಮ್ಮಿ ಆಯ್ತೋ ನಾನು ಮನುಷ್ಯನಾಗಿರಲ್ಲ. ರಿಷಿ, ಕಮಲಿ ಎಲ್ಲಿರ್ಬೋದು ಅಂತ ನಾವೇ ಹುಡುಕ್ಬೇಕು. ಸುಮ್ಮನೆ ಇವ್ರ ಮೇಲೆ ಕೂಗಾಡಿ ಪ್ರಯೋಜನ ಇಲ್ಲ. ಅಜ್ಜಿ, ಓದ್ಕಿತಾನೆ ಕಮಲಿ ಕಾಣೆ ಆಗಿದ್ದಾಗ ಎಲ್ಲ ಕಡೆ ಅಲ್ದಾಡಿದ್ವಿ. ಈಗ ಎಲ್ಲಿ ಅಂತ ಹುಡ್ಕೋದು?